ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ಸಂಪುಟ 1 ವಿದ್ಯಾವಾಚಸ್ಪತಿ ಶ್ರೀ 1008 ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ವಿರಚಿತ ಈ ಒಂದು ಗ್ರಂಥದ 2ನೇ ಪರಿಚ್ಛೇದದಲ್ಲಿ ವಸ್ತು ನಿರ್ದೇಶನ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾ ಇದ್ದೇವೆ? ಅಧ್ಯಯನ ಮಾಡ್ತಾ ಇದ್ದೇವೆ. ಸ್ವಾಧ್ಯಾಯ. ವಸ್ತು ಅಂತಂದ್ರೆ ಏನ್ ತಿಳ್ಕೊಂಡ್ರಿ? ವಾಟ್ ಈಸ್ ವಸ್ತು? ವಸತಿ ಅಂದ್ರೆ ಇರೋದು, ಎಲ್ಲಾ ಕಾಲದಲ್ಲಿ ಇರೋದೇ ವಸ್ತು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಸದ್ರೂಪ ಬ್ರಹ್ಮ ಅಂತ ಎಲ್ಲಾ ಕಾಲದಲ್ಲಿ ಇರೋದು ಅದೇ ವಸ್ತು. ನಿರ್ದೇಶನ ಅಂದ್ರೆ ಅದು ಹೆಂಗದ ಅನ್ನೋದು ಅದರ ಲಕ್ಷಣಗಳು ಹೇಳೋದು. ಇಲ್ಲಿ ಏನು ಇವರು ಅರ್ಥ ಮಾಡ್ಯಾರಂದ್ರೆ, ಜಗದ ಉತ್ಪತ್ತಿಯ ಪೂರ್ವದಲ್ಲಿ ಇದ್ದ ಪರಶಿವ ಬ್ರಹ್ಮನ ಸ್ವರೂಪ ಅಂತ. ಜಗದ ಉತ್ಪತ್ತಿಯ ಪೂರ್ವದಲ್ಲಿ ಇದ್ದ ಪರಶಿವ ಬ್ರಹ್ಮ ಮತ್ತ ಜಗತ್ತನ ಉತ್ಪತ್ತಿ ಆದ್ಮೇಲೆ ಮತ್ತೆ ಪರಶಿವ ಬ್ರಹ್ಮ ಬೇರೆ ಆಗಿರ್ತಾನೇನ್ರಿ? ಮತ್ತು ಜಗತ್ತು ಪ್ರಳಯ ಆದ್ಮೇಲೆ ಮತ್ತೆ ಪರಶಿವ ಬ್ರಹ್ಮ ಬೇರೆ ಆಗಿರ್ತಾನೇನು? ಈಗ ಹಾವು ಹಗ್ಗದೊಳಗೆ ತೋರೋದ್ರಕ್ಕಿಂತ ಮೊದಲ ಹಗ್ಗ ಅಂದಂಗೆ ಆಯ್ತು. ಹಾವು ತೋರೋದಕ್ಕಿಂತ ಮೊದಲು ಇರುವ ಹಗ್ಗ ಮತ್ತು ಹಾವು ತೋರುವಾಗ ಇರುವ ಹಗ್ಗ, ಮತ್ತೆ ಹಾವು ಬೆಳಕು ಮಾಡಿದ ಮೇಲೆ ಹೋದ ಮೇಲೆ ಮತ್ತೆ ತೋರುವ ಹಗ್ಗ ಇರುವ ಹಗ್ಗ ಅಂದಂಗ ಆಗ್ತವ. ಈ ರೀತಿ ವಿಶ್ಲೇಷಣೆ ನಾವು ಒಪ್ಪಂಗಿಲ್ಲ. ಇದು ಜಗದ ಉತ್ಪತ್ತಿಗಿಂತ ಮೊದಲು ಇರೋಂಥದಕ್ಕೆ ವಸ್ತು ಅಂತಾರ ಅಂತಂದ್ರಲ್ಲ. ಜಗದ ಉತ್ಪತ್ತಿಗಿಂತ ಮೊದಲಿದ್ದದ್ದು ಜಗದ ಉತ್ಪತ್ತಿಯಾದಾಗ, ಜಗತ್ ಪ್ರಳಯ ಆದಾಗ ಆ ವಸ್ತು ಒಂದೇ ತರ ಇರ್ತದೆ. ಅದ್ರೊಳಗೆ ಏನು ವ್ಯತ್ಯಾಸ ಆಗಲ್ಲ. ಹಾವು ಬಂದ್ರೇನು, ಹಾವು ಆದ್ರೇನು, ಹಾವು ಇದ್ರೇನು, ಹಗ್ಗಕ್ಕೇನು ಫರಕ್ ಬೀಳೋದರಿ? ಹಂಗ ಇಲ್ಲಿ ಏನಾಗಬೇಕಿದು? ಕೇವಲ ಚೈತನ್ಯವನ್ನ, ಹೌದಲ್ರಿ? ವಸ್ತು ಅಂದ್ರೆ ಕೇವಲ ಚೈತನ್ಯ. ಅದು ಬಿಟ್ಟು ಉಳಿದದ್ದು ಈ ಅವಿದ್ಯೆ, ಮಾಯೆ, ಬ್ರಹ್ಮಾಂಡ, ಪಿಂಡಾಂಡ ಇವೆಲ್ಲ ಬಿಟ್ಟು ಕೇವಲ ಚೈತನ್ಯವನ್ನು ಕುರಿತು ಹೇಳೋದು ಅದು ವಸ್ತು. ಹೌದಲ್ರಿ? ಏನ್ ಚೇಂಜ್ ಆಗ್ಲಕತ್ತದ? ಅದಕ್ಕೆ ವಸ್ತು ಅಂತ ಯಾಕಂತಾರಂದ್ರೆ ಅದ್ರೊಳಗೆ ಬ್ರಹ್ಮ ಇದ್ದದಕ್ಕೆ ವಸ್ತು ಅಂತಾರ. ಅದಕ್ಕೆ ಬ್ರಹ್ಮ ಅದನ್ನ ಎಲ್ಲದಕ್ಕೂ ವಸ್ತು ಅಂತಾನೆ ಅಂತಾರ. ಎಲ್ಲದ್ರೊಳಗೂ ಅವನೇ ಅದಾನ, ಬ್ರಹ್ಮನೇ ಅದಾನ. ಈಗ ನೀರಾಗ ಹಾಲು ಹಾಕಿರ್ತೀರಿ, ಅದಕ್ಕೆ ಹಾಲೇ ಅಂತೀರಿ. ನೀರಿನ ಹಾಲಿಗೂ ಹಾಲೇ ಅಂತೀರಿ. ಹಂಗ ಎಲ್ಲದಕ್ಕೂ ವಸ್ತು ಅಂತಾರ ಅಂತಂದ್ರ ಎಲ್ಲದ್ರೊಳಗೂ ಅವನು ಇದ್ದದಕ್ಕೆ ಎಲ್ಲವಕ್ಕ ವಸ್ತುನೇ ಅಂತಾರ. ಏನ್ರಿ? ಅವರು ಅದನ್ನೇ ಇದು ದೃಷ್ಟಿ ಇಟ್ಕೊಂಡು ಹೇಳಕತ್ತಾರ. ಜಗದ ಉತ್ಪತ್ತಿ
ಉತ್ಪತ್ತಿಗಿಂತಲೂ ಮುಂಚೆ ಇದ್ದದ್ದು ಅದೇ ವಸ್ತು, ಜಗತ್ತು ಉತ್ಪತ್ತಿಯ ನಂತರನೂ ಇರುವಂತದ್ದು ಅದೇ ವಸ್ತು, ಒಂದು ಲಯ ಆದ್ಮೇಲೂ ಅದಕ್ಕೆ ಇರುವಂತಹದ್ದು ಅದೇ ವಸ್ತು ಅಂತ ಹಂಗೆ ಈ ದೃಷ್ಟಿ ಹೇಳ್ತಾರೆ. ಜಗತ್ತಿನ ಸೃಷ್ಟಿಯನ್ನ ಹೇಳಲು ಅಪೇಕ್ಷಿಸಿದ ಶ್ರೀ ಶಿವಯೋಗಿ ಶಿವಾಚಾರ್ಯರು ಈ ಜಗದ ಉತ್ಪತ್ತಿಯ ಪೂರ್ವದಲ್ಲಿ ಇದ್ದ ಪರಶಿವ ಬ್ರಹ್ಮನ ಸ್ವರೂಪವನ್ನು ಈ 4 ಶ್ಲೋಕಗಳಿಂದ ವರ್ಣಿಸಿದ್ದಾರೆ ಅಂತೇಳಿ ಹೇಳ್ಯಾರ. ಅದೇ ಜಗದ ಉತ್ಪತ್ತಿಯ ಪೂರ್ವದಲ್ಲಿ ಅನ್ನೋದಕ್ಕಿಂತ ಈ ಒಂದು ಮಾಯೆ, ಅವಿದ್ಯೆ, ಬ್ರಹ್ಮಾಂಡ, ಪಿಂಡಾಂಡಗಳನ್ನು ಹೊರತುಪಡಿಸಿ ಕೇವಲ ಚೇತನವನ್ನು ಕುರಿತು ಹೇಳಿದ್ದು ಅಂತ ನಮ್ಮ ಅರ್ಥ ಇದೆ. ಪೂರ್ವದಲ್ಲಿ ಉತ್ತರದಲ್ಲಿ ಆ ಪರಶಿವ ಬ್ರಹ್ಮನಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಹೆಂಗಿರ್ಬೇಕು ಹಂಗೆ ಇರ್ತಾನೆ. ಮುಂದೆ 2ನೇ ಪರಿಚ್ಛೇದ 7ನೇ ಶ್ಲೋಕ ಓದ್ರಿ ಗುರುಗಳೇ. ತತ್ರ ಲೀನಮಭೂತ್ ಪೂರ್ವಂ ಚೇತನಾಚೇತನಂ ಜಗತ್ ಸ್ವಾತ್ಮಲೀನಂ ಜಗತ್ ಕಾರ್ಯಂ ಸ್ವಪ್ರಕಾಶಂ ತದದ್ಭುತಂ. ಪೂರ್ವದಲ್ಲಿ ವರ್ಣಿಸಲ್ಪಟ್ಟ ಶಕ್ತಿ ಸಮೇತವಾದ ಪರಶಿವ ಬ್ರಹ್ಮದಲ್ಲಿ ಏನಾಯ್ತು, ಇಲ್ಲಿ ತನ್ನ ಶಿವನ ವರ್ಣನೆ ಆಯ್ತು. ಈಗೇನಾಯ್ತು, ಆ ಪರಶಿವ ಬ್ರಹ್ಮನಲ್ಲಿ ಚರಾಚರಾತ್ಮಕವಾದ, ಚರ ಅಂದ್ರೆ ಚಲಿಸುವ, ಅಚರ ಅಂದ್ರೆ ಚಲಿಸಲಾರದು. ಅಚರಗಳಂತಂದ್ರೆ ಯಾವ ಗಿಡ ಮರಗಳು ಅವು ಚಲಿಸಂಗಿಲ್ಲ ನೋಡ್ರಿ. ಗಿಡಗಳು ಇವೆಲ್ಲ ಜಡ ವಸ್ತುಗಳು, ಅವು ಯಾವ ಚಲಿಸಂಗಿಲ್ಲಲ್ಲ, ಅಚರ. ಓಡಾಡವು ಚರ ಅಂತಂದ್ರ ಜೀವಿಗಳು. ಚರಾಚರಾತ್ಮಕವಾದ ಜಗತ್ತು ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಒಂದಕ್ಕೂ ಗೋಚರವಾಗದೆ ಅಡಗಿದ್ದಿತ್ತು. ಸೃಷ್ಟಿ ಪೂರ್ವದಲ್ಲಿ ಹ್ಯಾಂಗಿತ್ತು ಇದು ವಸ್ತು ಅಂತಂದ್ರ ಅದನ್ನ ನೋಡ್ಬೇಕು ಅಂತಂದ್ರ ಜ್ಞಾನೇಂದ್ರಿಯ ಅನುಭವಕ್ಕೂ ಬರ್ತಿದ್ದಿಲ್ಲ, ಮತ್ತೆ ಕೈಲಿಂತ ಮುಟ್ತೀವಿ, ಬಾಯಿಲಿಂತ ಅದ್ರ ಬಗ್ಗೆ ಹೇಳ್ತೀವಿ ಅಂತಂದ್ರ ಆ ಕರ್ಮೇಂದ್ರಿಯಕ್ಕೂ ಅದು ಸಾಧ್ಯ ಇಲ್ಲ. ಅದಕ್ಕೆ ಗೋಚರ ಆಗ್ತಾ ಇದ್ದಿದ್ದಿಲ್ಲ. ಆ ರೀತಿ ಇತ್ತು. ಇದೇ ಒಂದು ಆಶ್ಚರ್ಯಕರವಾದ ಸಂಗತಿ. ಈ ಪ್ರಕಾರವಾಗಿ ಬ್ರಹ್ಮನ ಆತ್ಮಶಕ್ತಿಯಲ್ಲಿ ಅಡಗಿದ್ದ ಜಗತ್ತು ತನ್ನನ್ನು ಪ್ರಕಾಶಗೊಳಿಸುವ ವಸ್ತುವು ಮತ್ತೊಂದಿಲ್ಲದ ಕಾರಣ ಬ್ರಹ್ಮನ ಆತ್ಮಶಕ್ತಿಯಲ್ಲಿ ಅಡಗಿದ್ದ ಜಗತ್ತು ಎಲ್ಲಿತ್ತು? ಬ್ರಹ್ಮನ ಆತ್ಮಶಕ್ತಿ ಒಳಗೆ ಜಗತ್ತಿತ್ತು. ತನ್ನನ್ನು ಪ್ರಕಾಶಗೊಳಿಸುವ ಕಾರಣ ವಸ್ತುವು ಮತ್ತೊಂದಿಲ್ಲದ ಕಾರಣ ಆ ಪರಶಿವ ಬ್ರಹ್ಮದಿಂದಲೇ ಪ್ರಕಾಶಿಸಿಕೊಳ್ಳಲು ಯೋಗ್ಯವಾದ ಕಾರ್ಯರೂಪ ತಾಳಿತು. ಮತ್ತೊಂದಿಲ್ಲ. ಆತ್ಮಶಕ್ತಿ ಬಿಟ್ರೆ ಮತ್ತೊಂದೇನು ಚಾನ್ಸೇ ಇಲ್ಲ. ಅದರಲಿಂತೇ ಅದು ಬೆಳಗಬೇಕಾಗ್ಯದ. ಹಿಂಗಾಗಿ ಏನಾಯ್ತು ಅಂದ್ರೆ ಮತ್ತೊಂದಿಲ್ಲದ ಕಾರಣ ಆ ಪರಶಿವ ಬ್ರಹ್ಮದಿಂದಲೇ ಪ್ರಕಾಶಿಸಿಕೊಳ್ಳಲು ಯೋಗ್ಯವಾದ ಕಾರ್ಯರೂಪ ತಾಳಿತು. ಏನ್ ಕಾರ್ಯರೂಪ ತಾಳಿತು? ಜಗತ್ ಕಾರ್ಯ, ಜಗದ್ರೂಪವಾದ ಕಾರ್ಯ. ಕಾರ್ಯರೂಪ ಅಂದ್ರೆ ಕಾರ್ಯ ಅಂದ್ರೆ ಎದಕ್ಕಂತೀರಿ? ಈಗ ಕಾರಣ ಕಾರಣ ಅಂತಂದ್ರ ಒಂದ್ಯಾವುದು ನಿಮಿತ್ತ ಕಾರಣ ಅಂದ್ರ ಕುಮಾರ, ಹೌದಲ್ರಿ? ಮತ್ತ ಉಪಾದಾನ ಕಾರಣ ಅಂದ್ರ ಕೆಸರು. ಸಹಕಾರಿ ಕಾರಣ ಅಂತಂದ್ರ ಚಕ್ರದಂಡ. ಕಾರ್ಯ ಅಂತಂದ್ರೇನು? ಗಡಿಗೆ, ಮಡಿಕೆ.
ಈ ಜಗತ್ತು ಏನದ, ಇದು ಬ್ರಹ್ಮಾಂಡ ಪಿಂಡಾಂಡ ಏನವ, ಇವು ಕಾರ್ಯಗಳು. ಇವೆಲ್ಲ ಬ್ರಹ್ಮಾಂಡ ಪಿಂಡಾಂಡಕ್ಕ ಉಪಾದಾನ ಕಾರಣ ಶಕ್ತಿ. ಈ ಬ್ರಹ್ಮಾಂಡ ಪಿಂಡಾಂಡಗಳಿಗೆ ನಿಮಿತ್ತ ಕಾರಣ ಶಿವ. ಇಷ್ಟು ತಿಳ್ಕೋಬೇಕು. ಅದಕ್ಕೆ ಇಲ್ಲೇನಾಯ್ತು, ಕಾರ್ಯ ವಸ್ತು ಆಗ್ಬಿಡ್ತು. ಒಂದು ಆಶ್ಚರ್ಯಕರವಾದ ಸಂಗತಿ ಏನಂತಂದ್ರೆ, ಜಗತ್ತು ಸೃಷ್ಟಿಗಿಂತ ಪೂರ್ವದಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಒಂದಕ್ಕೂ ಗೋಚರವಾಗದೆ ಅಡಗಿದ್ದಿತ್ತು. ಯಾವದಕ್ಕೂ ಗೋಚರ ಆಗ್ಲಾರ್ದಂಗೆ ಅಡಗಿತ್ತು. ಇದೇ ಒಂದು ಆಶ್ಚರ್ಯಕರವಾದ ಸಂಗತಿ. ಈ ಪ್ರಕಾರವಾಗಿ ಬ್ರಹ್ಮದ ಆತ್ಮಶಕ್ತಿಯಲ್ಲಿ ಅಡಗಿದ್ದ ಜಗತ್ತು ತನ್ನನ್ನು ಪ್ರಕಾಶಗೊಳಿಸುವ ವಸ್ತು ಮತ್ತೊಂದಿಲ್ಲದ ಕಾರಣ, ಆ ಆತ್ಮಶಕ್ತಿಯಲ್ಲಿ ಅಡಗಿದ್ದ ಜಗತ್ತ ಅದಕ್ಕೆ ಪ್ರಕಾಶ ಮಾಡ್ಲಿಕ್ಕೆ ಮತ್ತೊಂದಿಲ್ಲದ ಕಾರಣ ಆ ಪರಶಿವ ಬ್ರಹ್ಮದಿಂದಲೇ ಪ್ರಕಾಶಿಸಿಕೊಳ್ಳಲು ಯೋಗ್ಯವಾದ ಕಾರ್ಯರೂಪ ತಾಳಿತು. ಬ್ರಹ್ಮನಿಂದಲೇ ಅದು ಪ್ರಕಾಶಗೊಳ್ತಾ ಇದೆ. ಹೀಗಾಗಿ ಅದು ಯೋಗ್ಯ ರೂಪವಾದ ಕಾರ್ಯ ತಾಳಿತು. ಕಾರ್ಯ ತಾಳಿತು ಅಂದ್ರೆ, ಕಾರ್ಯ ಅಂತಂದ್ರೆ ಮಡಿಕೆ, ಜಗತ್ತು, ಬ್ರಹ್ಮಾಂಡ ಪಿಂಡಾಂಡ ಕಾರ್ಯರೂಪ. ಉಪಾದಾನ ಕಾರಣ ಅಂತಂದ್ರೆ ಶಕ್ತಿ. ಶಕ್ತಿ ಅಂತಂದ್ರೆ ಇದೆಲ್ಲ ಪ್ರಕೃತಿ ಅದಲ್ರಿ, ಪಂಚಭೂತ, ಅದೆಲ್ಲ ಶಕ್ತಿನೇ. ನಿಮ್ ಶರೀರ, ಸಪ್ತಧಾತು ಎಲ್ಲ ಶಕ್ತಿನೇ. ಎಲ್ಲ ಪಂಚಭೂತಗಳೆಲ್ಲ ಶಕ್ತಿನೇ. ಕಣ್ಣಿಗೆ ಕಾಣಿಸ್ತದ, ಕೈಗೆ ಮುಟ್ಲಕ್ ಸಿಗ್ತದ. ಏನಾಗ್ತದಂದ್ರ, ಮಟೀರಿಯಲ್ ಕನ್ವರ್ಟ್ ಇಂಟು ಎನರ್ಜಿ, ಎನರ್ಜಿ ಕನ್ವರ್ಟ್ ಇಂಟು ಮಟೀರಿಯಲ್. ಶಕ್ತಿ ಏನಾಗ್ತದ, ಪದಾರ್ಥ ರೂಪದಲ್ಲಿ ಬದಲಾವಣೆ ಹೊಂದುತ್ತದೆ. ಮತ್ತು ಪದಾರ್ಥ ಏನಾಗ್ತದೆ, ಶಕ್ತಿ ರೂಪದಲ್ಲಿ ಬದಲಾವಣೆ ಹೊಂದುತ್ತದೆ. ಈ ಬಾಂಬು ತಯಾರು ಮಾಡ್ತಾರೆ ನೋಡ್ರಿ, ಹೈಡ್ರೋಜನ್ ಬಾಂಬು, ಆ ಬಾಂಬು, ಈ ಬಾಂಬು, ಅವೆಲ್ಲ ಶಕ್ತಿಗಳು ಎದರ್ಲಿಂದ ತಯಾರಾಗ್ತವ, ಈ ಜಗತ್ತಿನ ಪದಾರ್ಥಗಳು ತಗೊಂಡೆ ಶಕ್ತಿ ಮಾಡ್ತಾರೆ. ದೊಡ್ಡ 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 ಶಕ್ತಿಗಳು ಎದರಿಂದ ತಯಾರಾಗ್ಯಾವ, ಈ ಜಗತ್ತಿನ ವಸ್ತುಗಳಲ್ಲಿಂತ. ವಸ್ತು ಏನಾಗ್ತದ, ಶಕ್ತಿಯ ರೂಪ ಧಾರಣೆ ಮಾಡ್ತದ, ಮತ್ತು ಶಕ್ತಿ ಏನ್ ಮಾಡ್ತದ, ವಸ್ತುವಿನ ರೂಪ ಧಾರಣೆ ಮಾಡ್ತದ. E is equal to mc² ಅಂತ ಫಾರ್ಮುಲಾ ಅದ. ಇ ಅಂದ್ರೆ ಎನರ್ಜಿ, ಈಸ್ ಈಕ್ವಲ್ ಟು ಎಂ ಅಂತಂದ್ರೆ ಮಟೀರಿಯಲ್. ಅದೇನದ ನೋಡ್ರಿ, mc². ಯಾವ ಸೈನ್ಸ್ ಹುಡುಗರಿಗೆ ಕೇಳಿದ್ರೆ ಹೇಳ್ತಾರೆ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದವ್ರಿಗೆ ಕೇಳ್ರಿ, ಡಿಟೇಲ್ ಆಗಿ ಹೇಳ್ತಾರೆ ಮಟೀರಿಯಲ್ ಮತ್ತು ಎನರ್ಜಿಗಿರುವ ಸಂಬಂಧ. ಮತ್ತೀಗ ಮಾಂಸ ರಕ್ತ ಎಲ್ಲ ಶರೀರದಾಗ ತಯಾರಾಗ್ತದಲ್ರಿ, ಅದು ಶಕ್ತಿನೇ ಹೌದಾ ಅಲ್ಲ? ಮತ್ತೆ ಶಕ್ತಿ ಖರ್ಚಾಗ್ಯದಂದ್ರೆ ಅದೇ ರಕ್ತ ಮಾಂಸ ಕಡಿಮೆ ಆಗಿರ್ತದೆ ಅಷ್ಟೇ. ವೀಕ್ ಆಗ್ಯಾನ ಅಂತಂದ್ರೆ ತೆಳ್ಳಗಾಗಿರ್ತಾನ. ಮೈ ಕೈ ತುಂಬಿಕೊಂಡಿದ್ನ ಅಂತಂದ್ರೆ ಮಾಂಸದ ಕಂಡ ತುಂಬದ ಶಕ್ತಿವಂತದನ ಅಂತ. ಶಂಕರಾಚಾರ್ಯ ಅನುಭವ ಇತ್ತಲ್ಲ ಅಲ್ಲಿ ಏನ್ರಿ? ಶಂಕರಾಚಾರ್ಯರಿಗೆ ಶಕ್ತಿ ಅನುಭವ, ದೇವಸ್ಥಾನದ ಅನುಭವ ಆಯ್ತು. ಈಗ ನೀವು ಶಿವ ಒಂದೇ ಕರೆ ಅಂತಾನ, ಶಕ್ತಿ ಸುಳ್ಳು ಅಂತಾನ. ಒಟ್ಟ ಶಕ್ತಿ ಅದು ಸೌಂದರ್ಯ ಲಹರಿ ಅವೆಲ್ಲ ಶಂಕರಾಚಾರ್ಯರು ಬರಿಬೇಕಾದ್ರೆ ಶಕ್ತಿಯ ಒಂದು ಮಹತ್ವ ತಿಳಿದ ಮೇಲೆ ಅದೆಲ್ಲ ಬರೆದರು. ಶಿವ ಶಕ್ತಿ ಎರಡು
ಬೇಕು ಅನ್ನೋ ಶಂಕರಾಚಾರ್ಯರಿಗೂ ಮನಗಂಡತ್ತು. ಭೃಂಗಿಗೆ 3 ಕಾಲು ಯಾಕ ನೋಡೋಣ, ವಿಚಾರ ಮಾಡಿ ಹೇಳೋಣ. ಎದಕ್ಕೆ 3 ಕಾಲ ಅವನು ಯಾರಿಗೆ ಗೊತ್ತು? ಏನಂತ್ರಿ? ಪರಮಾತ್ಮನಿಗೊಬ್ಬ ಶಿವನಿಗೊಬ್ಬಂಗೆ ನಮಸ್ಕಾರ ಮಾಡ್ತಾನ ಭೃಂಗಿ ಬಂದು, ಪಾರ್ವತಿ ನನಗೆ ನಮಸ್ಕಾರ ಮಾಡಲ್ಲ ಅಂದ್ಕೊಳ್ಳಿ, ಶಿವನ ಏನ್ ಅದ ನನ್ನ ಅಂಶ ಇಲ್ಲ, ಹಂಗ ನನ್ನಿಂದ ನೀ ಏನು ಇಲ್ಲ ಅಂತಂದ್ರೆ ನನ್ನ ಅಂಶ ನನಗೆ ಕೊಟ್ಬಿಡಂತ ಪಾರ್ವತಿ ತುಂಬಾ ಅಂತ ಹೇಳ್ತಾನ. ತನ್ನ ಅಂಶ ಎಲ್ಲ ತಕ್ಕೊಂಡ್ ಕೂಡ್ಲೆ ಒಂದ್ ಮಾಸದ ಮುದ್ದೆಯಾಗಿ ನಿಂದಿರ್ತಾನ. ಅವಾಗ ನಿಲ್ಲಾಕ ಒಂದು ಆಧಾರ ಬೇಕಂತೇಳಿ ಪರಮಾತ್ಮ ಮತ್ತೊಂದು ಕಾಲ್ ಕೊಡ್ತಾನ. ಅದಕ್ಕ 3 ಕಾಲ ನೋಡ್ರಿ. ಅಂತಿಂತ ರಾಶಿ ಮಾಡೋ ಮುಂದೆ ಅದೇನಂತಾರೆ, 3 ಕಾಲ ಇರ್ತಾವಂತ್ರಿ. ಅದು ಸಂಕೇತ, ಒಂದೇ ಸಂಕೇತ. ಟ್ರೈಪಾಡ್. ಅದಕ್ಕೆ ಶಿವನೂ ಬೇಕು, ಶಕ್ತಿನೂ ಬೇಕು, ಇಬ್ಬರು ಕೂಡ ನಮಸ್ಕಾರ ಮಾಡ್ಬೇಕಂತ. ಅದಕ್ಕೆ ಕಾರ್ಯರೂಪ ತಾಳಿತು ಅಂತ. ಬ್ರಹ್ಮನಿಂದ ಪ್ರಕಾಶಿಸಿಕೊಳ್ಳಲು ಬ್ರಹ್ಮನ ಆತ್ಮಶಕ್ತಿಯಲ್ಲಿ ಅಡಗಿದ್ದ ಜಗತ್ತು ಏನ್ ಮಾಡ್ತು? ಪ್ರಕಾಶಗೊಳ್ಳುವ ಕಾರಣ ಅದು ಪರಶಿವ ಬ್ರಹ್ಮದಿಂದಲೇ ಪ್ರಕಾಶಿಸಿಕೊಳ್ಳಲು ಯೋಗ್ಯವಾದ ಕಾರ್ಯರೂಪ ತಾಳಿತು. ಕಾರ್ಯರೂಪ ಅಂದ್ರೆ ಏನು ಅಂದ್ರೆ ಜಗತ್ತಿನ ರೂಪ ತಾಳಿತು ಅಂತ. ಮುಂದ್ರಿ ಶಿವಾಭಿಧಂ ಪರಂ ಬ್ರಹ್ಮ ಜಗನ್ನಿರ್ಮಾತೃಮಿಚ್ಛಯ ಸ್ವರೂಪಮಾಧದೆ ಕಿಂಚಿತ್ ಸುಖಪೂರ್ತಿ ವಿಜೃಂಭಿತಂ. ಏನಾಯ್ತಂದ್ರೆ ಜಗತ್ತು ಸೃಷ್ಟಿಯ ಮೊದಲೇ ಇದ್ದ ಪರಶಿವ ಬ್ರಹ್ಮಕ್ಕೆ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಇಚ್ಛೆ ಉಂಟಾಯಿತು. ಅವಾಗೇನಾಯ್ತು? ಆನಂದ ಬಾಹುಳ್ಯದಿಂದ ಭಾರಿ ಖುಷಿ ಆಯ್ತು ಜಗತ್ತು ಸೃಷ್ಟಿ ಮಾಡ್ಬೇಕಂತೇಳಿ. ಆನಂದ ಆಗಿ ಏನಾದ ಪರಶಿವ ಉಬ್ಬಿದ ಒಂದು ವಿಲಕ್ಷಣ ಸ್ವರೂಪವನ್ನು ತಾಳಿಕೊಂಡ. ಎಲ್ಲ ಇವನು ಅದ್ಯಾಕೆ ಮ್ಯೂಟ್ ಆಯ್ತ್ರಿ? ಜಗತ್ತು ಸೃಷ್ಟಿಯ ಮೊದಲಿದ್ದ ಆ ಪರಶಿವ ಬ್ರಹ್ಮಕ್ಕೆ ಜಗತ್ತನ್ನ ಸೃಜಿಸಬೇಕೆಂಬ ಇಚ್ಛೆ ಉಂಟಾದ ಕೂಡಲೇ, ಜಗತ್ತು ಸೃಷ್ಟಿ ಮಾಡ್ಬೇಕಂತ ಇಚ್ಛೆ ಉಂಟಾದ ಕೂಡಲೇ ಏನಾಯ್ತು? ಆನಂದ ಬಾಹುಳ್ಯ, ಭಯಂಕರ ಆನಂದ ಆಗ್ಬಿಡ್ತು ಜಗತ್ ಸೃಷ್ಟಿ ಮಾಡ್ಬೇಕಂತೇಳಿ ಅಂದಾಗ. ಅವಾಗೇನಾದ ಉಬ್ಬಿದ ಒಂದು ವಿಲಕ್ಷಣವಾದ ಸ್ವರೂಪವನ್ನು ತಾಳಿತು. ಉಬ್ಬಿದ ಒಂದು ವಿಲಕ್ಷಣವಾದ ಸ್ವರೂಪ ಅಂದ್ರ, ಈಗ ಯಾವುದರೇ ಒಂದು ಗಿಡ ನೆಡಬೇಕು ಅಂತಂದ್ರ ಅದಕ್ಕೆ ಬೀಜ ಹಾಕ್ತಿರಿ ನೋಡ್ರಿ. ಭೂಮಿ ಒಳಗ ಬೀಜ ಹಾಕಿ ಮಣ್ಣು ಹಾಕಿ ನೀರ್ ಹಾಕಿ ಬಿಡ್ತಿರಲ್ಲ, ಅದು ಮರುದಿನ ಅದು ಬೀಜ ಹೆಂಗಿರ್ಬೇಕು ಹಂಗೆ ಇರ್ತದೆ, ಉಬ್ಬಿರ್ತದೆ ಮರುದಿನ ನೀರ ಮಣ್ಣ ಕುಡೋದು. ಹಂಗಿದೇನಾಯ್ತಪ್ಪ ಅಂತಂದ್ರೆ ಜಗತ್ತು ಸೃಷ್ಟಿ ಮಾಡಬೇಕು ಅಂತೇಳಿ ಅದಕ್ಕೆ ಅನಿಸಿದ ಕೂಡ್ಲೇನೆ ಉಬ್ಬಿದ ಒಂದು ವಿಲಕ್ಷಣವಾದಂಥ ಒಂದು ಆಕಾರ ತಾಳ್ತದ. ಈ ಸ್ವರೂಪವನ್ನೇ ಮುಂದೆ 3 ಶ್ಲೋಕಗಳಲ್ಲಿ ವರ್ಣಿಸುತ್ತಾರೆ. ಮುಂದಿನ 3 ಶ್ಲೋಕಗಳಲ್ಲಿ ಇದು ಹೆಂಗ ಉಬ್ಬಿತ್ತು ಏನಾಯ್ತಂತ ಹೇಳ್ತಾರೆ. ಎಲ್ಲ ಬೀಜಗಳು ನೀರೊಳಗೆ ಹಾಕಿದ ಕೂಡ್ಲೇನೆ, ಮಣ್ಣಾಗ ಹಾಕಿದ ಕೂಡ್ಲೇನೆ ಉಬ್ಬುತ್ತವ. ಅದರದು ಹಂಗ ಪರಮಾತ್ಮನು ಒಂದ್ ಸ್ವಲ್ಪ ವಿಕಾಸ ಹೊಂದದ, ಪ್ರಕಾಶ ಮಾಡಬೇಕು ಅಂತೇಳಿ, ಜಗತ್ತು ಸೃಷ್ಟಿ ಮಾಡ್ಬೇಕಂತೇಳಿ. ಈಗ ಸುಮ್ಮ ಹಂಗೇ ಇರ್ತಾನ ಒಬ್ಬ ಹುಡುಗ, ಮದುವೆ ಮಾಡ್ಕೋತೇನಪ್ಪ ಅಂದ ಕೂಡ್ಲೇನೆ ಅವನಿಗೆ ಒಮ್ಮಿದೊಮ್ಮಿಗೆ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ಬಂದಾಗ ಅವನೊಳಗೆ ಎಲ್ಲ ವ್ಯತ್ಯಾಸಗಳಾಗ್ಬಿಡ್ತಾವ. ಹೌದಲ್ರಿ?
ಮದ್ವಿ ಮಾಡ್ಕೊಳ್ಳೋ ವಿಚಾರ ಇರ್ಲಾರ್ದ ನಾರ್ಮಲ್ ಆಗಿರ್ತಾನ. ಯಾವಾಗ ಮದ್ವಿ ಮಾಡ್ಕೋಬೇಕು, ಸಂಸಾರ ಎಲ್ಲಿತ್ತು, ಇಂಥದೊಂದು ಮನಿ, ಇಂಥ ಹೊಲ, ಇಂಥ ಮಕ್ಕಳು, ಇಂಥ ಹೆಂಡ್ರು ಎಲ್ಲಿತ್ತು, ಅವನೊಳಗಿರುವ ಆತ್ಮಶಕ್ತಿ ಒಳಗಿರುವ ಇಚ್ಛಾಶಕ್ತಿಲಿಂತ ಹೊರಗೆ ಬರ್ತಾವೆಲ್ಲ. ಅವನೊಳಗಿನ ಆತ್ಮಶಕ್ತಿ ಒಳಗಿರೋಂಥ ಇಚ್ಛಾಶಕ್ತಿನೇ ಇಲ್ಲ ಅಂತಂದ್ರೆ ಇವೆಲ್ಲ ಎಲ್ಲಿ ಹೊರಗೆ ಬರ್ತಾವ. ಅದಕ್ಕೆ ನೆಕ್ಸ್ಟ್ ಏನು, ನಿರಸ್ತ ದೋಷ ಸಂಬಂಧಂ ನಿರುಪಾಧಿಕಮವ್ಯವಂ ದಿವ್ಯಮಪ್ರಾಕೃತಂ ನಿತ್ಯಂ ನೀಲಕಂಠಂ ತ್ರಿಲೋಚನಂ. ಅವನು ಹೆಂಗದನ ಪರಮಾತ್ಮ ಅಂದ್ರೆ ನೀಲಕಂಠ ಅಂತ ಹೆಸರು ಅವನಿಗೆ. ನೀಲಕಂಠ ಅಂದ್ರೆ ವಿಷವನ್ನ ತನ್ನ ಕುತ್ತಿಗೆ ಒಳಗೆ ಸಂಗ್ರಹ ಮಾಡ್ಕೊಳ. ಜಗದ್ರಕ್ಷಣೆ ಮಾಡುವುದಕ್ಕಾಗಿ ಸಮುದ್ರ ಮಂಥನದ ಕಾಲದಲ್ಲಿ ಹಾಲಾಹಲ ವಿಷ ಬಂದು ಎಲ್ಲ ಜಗತ್ತು ನಾಶ ಆಗ್ತದೆ ಅನ್ನೋ ಸಮಯದಲ್ಲಿ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಪರಮಾತ್ಮ ಬಂದು ಆ ವಿಷವನ್ನ ಕುಡಿತಾನೆ. ಅದು ಮತ್ತವನು ಹೊಟ್ಟೆ ಒಳಗೆ ಹೋಗಿ ಮತ್ತೇನಾರ ಗಡಬಡ್ ಮಾಡಂಗದ ಅಂತೇಳಿ ಪಾರ್ವತಿ ಬಂದು ಅವನ ಕುತ್ತಿಗೆಗೆ ಕೈ ಇಟ್ಬಿಡ್ತಾಳ. ಅದು ಮತ್ತೆ ಒಳಗೆ ಹೋಗಬಾರ್ದಂತ. ಅದಕ್ಕೆ ಅದು ಅಲ್ಲೇ ನಿಂತು ಬಿಡ್ತದ ಅವನ ಕುತ್ತಿಗೆ ಒಳಗೆ. ಆ ವಿಷ ಇರೋಂಥ ಗಂಟ್ಲದ ಅವನಿಗೆ, ಶಿವನಿಗೆ. ಅದಕ್ಕೆ ಅವನಿಗೆ ನೀಲಕಂಠ ನೀಲಕಂಠ ಅಂತಾರೆ. ತ್ರಿಲೋಚನ ಎಂತಲೋ, ತ್ರಿಲೋಚನ, ಲೋಚನ ಅಂದ್ರೆ ಕಣ್ಣು, ಸುಲೋಚನ ತ್ರಿಲೋಚನ ಅಂದ್ರೆ ಮೂರು ಕಣ್ಣು. ಮೂರು ಕಣ್ಣು ಎದಕ್ಕ? ಎರಡು ಕಣ್ಣಂತೂ ನೋಡೋದಕ್ಕ. ಎರಡೆರಡು ಯಾಕೆ ಕೊಟ್ಟಾನ ದೇವ್ರ? ಎರಡೆರಡು ಕೊಟ್ಟಾನಲ್ರಿ. ಕೈ ಎರಡು, ಕಾಲೆರಡು, ಕಣ್ಣೆರಡು, ಕಿವಿ ಎರಡು. ಒಂದು ಇಂದ್ರಿಯ ತನ್ನನ್ನು ನೋಡ್ಕೊಳ್ಳಕ್ಕ, ಇನ್ನೊಂದು ಇಂದ್ರಿಯ ಹೊರ ಜಗತ್ತನ್ನು ನೋಡೋದಕ್ಕ. ಅದಕ್ಕೆ ಎರಡೆರಡು ಕೊಟ್ಟಾನ ದೇವರು. ಅದಕ್ಕೆ ಒಂದು ಕಣ್ಣು ಎದಕ್ಕೆ ಕೊಟ್ಟನ? ತನ್ನನ್ನು ತಾನು ನೋಡಿಕೊಂಡು ತನ್ನನ್ನು ತಾನು ಅರಿಯುವುದಕ್ಕೆ. ಇನ್ನೂ ಒಂದೇನದ? ಬ್ರಹ್ಮಾಂಡವನ್ನು ನೋಡ್ತಾ ನೋಡ್ತಾ ಬ್ರಹ್ಮಾಂಡವನ್ನು ಅರಿಯುವುದಕ್ಕೆ. ಇವೆರಡನ್ನ ಅರಿಯುವುದೇ ನನ್ನ ಗುರಿ ಅಂತ ತಿಳ್ಕೊಳ್ಳೋಂಥ ಜ್ಞಾನದ ಕಣ್ಣೇನದಲ್ಲ, ಅದು ಮೂರನೇ ಕಣ್ಣು. ಇವೆರಡು ಕಣ್ಣಲ್ಲೇ ನೀವು ನೋಡ್ತಿರಲ್ಲ, ಬ್ರಹ್ಮನಾಗಿ ಬ್ರಹ್ಮನನ್ನು ನೋಡುವುದು. ಕೂಟಸ್ಥನ ಕಣ್ಣಿನಿಂದ ನೀವು ಬ್ರಹ್ಮಾಂಡವನ್ನ ಬ್ರಹ್ಮವನ್ನಾಗಿ ನೋಡಿದ್ರಿ ಅಂತಂದ್ರೆ ಅದು ನಿಮ್ಮದು ಮೂರನೇ ಕಣ್ಣು, ಜ್ಞಾನದ ಕಣ್ಣು, ಅಗ್ನಿಯ ಕಣ್ಣು, ಜ್ಞಾನಾಗ್ನಿಯ ಕಣ್ಣು. ಅದಕ್ಕೆ ತ್ರಿಲೋಚನನೆಂತಲೂ ಕರೆಯಿಸಿಕೊಳ್ಳುವ ಆ ಪರಶಿವ ಬ್ರಹ್ಮವು ಹುಟ್ಟು ಸಾವುಗಳೆಂಬ ಯಾವ ದೋಷವಿಲ್ಲದಿರುವುದು, ಮಾಯವು ಅವಿದ್ಯಾದಿ ಉಪಾಧಿ ಇಲ್ಲದಿರುವುದು. ಮಾಯಾ ಅವಿದ್ಯ ಅನ್ನುವ ಉಪಾಧಿ ಅದಕ್ಕಿಲ್ಲ. ಜೀವನಿಗೆ ಮಾಯಾ ಇದು ಅವಿದ್ಯಾ ಉಪಾಧಿಕ, ಈಶ್ವರನಿಗೆ ಮಾಯಾ ಉಪಾಧಿಕ. ಉಪಾಧಿ ಅಂದ್ರೆ ಈಶ್ವರನಿಗೆ ಉಪಾಧಿ, ಜೀವನಿಗೆ ಮಾಯಾ ವಿಶೇಷಣ. ಅದರೊಳಗೆ ಬೆರೆಸ್ಬಿಟ್ಟ ನಾವು ಜೀವ. ಅವಿದ್ಯಾ ವಿಶೇಷಣ, ಈಶ್ವರ ಮಾಯಾ ಉಪಾಧಿಕ. ಅದಕ್ಕೆ ಆ ಬ್ರಹ್ಮನಲ್ಲಿ ಏನಿಲ್ಲ? ಮಾಯ ಇಲ್ಲ, ಅವಿದ್ಯಾ ಇಲ್ಲ, ಮತ್ತೆ ಉಪಾಧಿಗಳು ಯಾವೂ ಇಲ್ಲಲ್ಲಿ. ಹೀಗಾಗಿ ಪ್ರಕೃತಿ ಸಂಬಂಧ ಶೂನ್ಯವಾದುದು. ಅವನಿಗೆ ಪ್ರಕೃತಿ ಸಂಬಂಧನೇ ಇಲ್ಲ. ಈ ಜಗತ್ತಿಗೆ ಅವನಿಗೆ ಸಂಬಂಧನೇ ಇಲ್ಲ. ಪ್ರಕೃತಿ ಶೂನ್ಯದ, ಶ್ಲಾಘನೀಯ. ಈ ಜಗತ್ತಿನಾಗ ಏನು ಇಲ್ಲ, ಬ್ರಹ್ಮ ಒಂದೇ ಆದ ಅಂತ ಒಂದು. ಮತ್ತ ಬ್ರಹ್ಮನೇ ಇಲ್ಲ, ಅದನ್ನು ಯಾವನಿಗೆ ಗೊತ್ತು?
ಉಳಿದ ವಸ್ತುಗಳೆಲ್ಲ ಅದಾವಲ್ಲ, ಅನುಭವಿಸ್ಲಕತ್ತೀವಲ್ಲ ಅಂತ ಎರಡು. ಎಲ್ಲ ವಸ್ತುಗಳು ಅದಾವಂತಂದ್ರೆ ಎಂಥವದವು? ವ್ಯಾವಹಾರಿಕ ಸತ್ಯಗದಾವ, ಪಾರಮಾರ್ಥಿಕ ಸತ್ಯದಾಗ ಇಲ್ಲೋ. ಹೌದಲ್ರಿ? ಪಾರಮಾರ್ಥಿಕವಾಗಿ ಜಗತ್ತು ಇಲ್ಲ, ವ್ಯಾವಹಾರಿಕವಾಗಿ ಅದ. ಇಲ್ಲೇನಾಯ್ತು? ಉಪಾಧಿ ಇಲ್ಲದಿರುವುದು, ಪ್ರಕೃತಿ ಸಂಬಂಧ ಶೂನ್ಯವಾದುದು, ಶ್ಲಾಘನೀಯವು, ತ್ರಿಕಾಲಗಳಲ್ಲಿ ಬಾಧರಹಿತವು, ನಿತ್ಯವೂ ಆಗಿರುತ್ತದೆ. ಪರಮಾತ್ಮನ ಲಕ್ಷಣಗಳು ಹೇಳಕತ್ತನ. ಮೂರು ಕಾಲದಲ್ಲಿ ಬಾಧೆ ಹೊಂದಲಾರದು, ಯಾವ ಕಾಲಕ್ಕೂ ಯಾವ ವಸ್ತುವಿನಿಂದ ಯಾವ ದೇಶದಲ್ಲೂ ಬಾಧೆ ಹೊಂದಲಾರದಂತ ಬ್ರಹ್ಮ ಅಂತಾರೆ. ಬಾಧರಹಿತ, ನಿತ್ಯ, ಶಾಶ್ವತವಾಗಿ ಇರ್ತಾನೆ ಅಂತ. ಮುಂದೆ ಚಂದ್ರಾರ್ಧಶೇಖರಂ ಚಂದ್ರಾರ್ಧಶೇಖರಂ ಶುದ್ಧಂ ಶುದ್ಧ ಸ್ಫಟಿಕ ಸನ್ನಿಭಂ ಶುದ್ಧ ಮುಕ್ತ ಫಲಾಭಾಸ ಮುಪಾಸ್ಯಂ ಗುಣಮೂರ್ತಿಭಿಃ. ಚಂದ್ರಾರ್ಧಶೇಖರ ಏನಂದ್ರೆ ಆ ಪರಶಿವ ಬ್ರಹ್ಮವು ಸ್ವಚ್ಛವಾದ ಸ್ಫಟಿಕ ಹಾಗೂ ಮುತ್ತಿನ ಕಾಂತಿಯಂತೆ ಕಾಂತಿಯುಳ್ಳದ್ದಾಗಿದೆ. ಅದರೊಳಗ ಬೆಳಕಿರ್ತದ. ಪರಶಿವ ಬ್ರಹ್ಮ ಪವಿತ್ರವೂ ಆಗಿದೆ ಮತ್ತು ಚಂದ್ರಖಂಡವನ್ನು ಮಸ್ತಕದಲ್ಲಿ ಧರಿಸಿ ಚಂದ್ರಶೇಖರನೆಂದು ಪ್ರಸಿದ್ಧವಾಗಿದೆ. ಮಸ್ತಕದಲ್ಲಿ ಧರಿಸೋದು ಏನದು? ಜ್ಞಾನ, ಶಿವಜ್ಞಾನ. ಚಂದ್ರ ಅಂದ್ರೆ ಜ್ಞಾನದ ಲಕ್ಷಣ, ಜ್ಞಾನದ ಸಂಕೇತ. ತಲೆಯಾಗ ಚಂದ್ರನ ಧರಿಸೋದಂತಂದ್ರೆ ಜ್ಞಾನವನ್ನು ಧರಿಸ್ಬೇಕಂತ. ಮತ್ತೇನದ? ಚಂದ್ರಶೇಖರನೆಂದು ಪ್ರಸಿದ್ಧವಾದದ್ದು. ಮತ್ತೆ ಬ್ರಹ್ಮ ವಿಷ್ಣುವಾದಿಗಳಿಂದ ಪೂಜೆಗೊಳ್ಳುವಂಥದ್ದಾಗಿದೆ. ಬ್ರಹ್ಮ ವಿಷ್ಣುಗಳಿಂದ ಪೂಜೆ ಮಾಡಿಸುವಂಥದ ಅಂಥದ್ದು ಅದು ಪರಶಿವ ಬ್ರಹ್ಮ. ಮುಂದೆ ವಿಶುದ್ಧ ಜ್ಞಾನಕರಣಂ ವಿಷಯಂ ವಿಶುದ್ಧ ಜ್ಞಾನಕರಣಂ ವಿಷಯಂ ಸರ್ವಯೋಗಿನಾಂ ಕೋಟಿ ಸೂರ್ಯ ಪ್ರತೀಕಾಶಂ ಚಂದ್ರಕೋಟಿ ಸಮಪ್ರಭಂ ಅಪ್ರಾಕೃತ ಗುಣಾಧಾರಂ ಅನಂತ ಮಹಿಮಾ. ಮುಂದಿನ ಶ್ಲೋಕನ್ನು ಓದಿಬಿಡ್ರಿ. ತದೀಯ ಪರಮಾಶಕ್ತಿ ತದೀಯ ಪರಮಾಶಕ್ತಿ ಸಚ್ಚಿದಾನಂದ ಲಕ್ಷಣ ಸಮಸ್ತ ಲೋಕ ನಿರ್ಮಾಣ ಸಮವಾಯು ಸ್ವರೂಪಿಣಿ ಸದಿಚ್ಛಯಾ ಭವೇತ್ ಸಾಕ್ಷಾತ್ ಸಾಕ್ಷಾತ್ ಸತ್ವರೂಪಾನುಕಾರಣಿ. ಏನ್ ಹಿಂಗಂದ್ರೆ ಕೋಟಿ ಸೂರ್ಯರ ಪ್ರಕಾಶದಷ್ಟು ಪ್ರಕಾಶವುಳ್ಳ, ಕೋಟಿ ಸೂರ್ಯರ ಪ್ರಕಾಶದಷ್ಟು ಪ್ರಕಾಶವುಳ್ಳ, ಕೋಟಿ ಚಂದ್ರರ ಕಾಂತಿಯಂತೆ ಕಾಂತಿಯುಳ್ಳ, ಅಪ್ರಾಕೃತಗಳಾದ ಏನವು ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿರುವ ಅಘಟಿತ ಘಟನಾ ಸಾಮರ್ಥ್ಯವುಳ್ಳ ನಿರ್ಮಲ ಜ್ಞಾನಕ್ಕೆ ಕಾರಣೀಭೂತವೂ ಆದ ಆ ಪರಶಿವ ಬ್ರಹ್ಮವು ತನ್ನಲ್ಲಿ ಅಡಗಿದ ಪ್ರಪಂಚವನ್ನ ಸೃಷ್ಟಿಸಬೇಕೆಂಬ ಇಚ್ಛೆ ಉಳ್ಳದ್ದಾಯಿತು ಅಂತ. ನೋಡಿ ಹೇಗ ಪರಶಿವ ಬ್ರಹ್ಮ ಅದಕ್ಕೇನು ತಲೆಯಾಗಿ ಬರ್ತಪ್ಪ ಅಂತಂದ್ರೆ, ಬೇಕಾದಷ್ಟು ಬೆಳಕು ತನ್ನ ಬಲ್ಲಿ ಏನೆಲ್ಲ ಇದ್ರೂ ಸಹಿತ ಒಂದು ಇಂಥದ್ದು ಮಾಡಬೇಕು, ಪ್ರಪಂಚ ಸೃಷ್ಟಿ ಮಾಡ್ಬೇಕಂತ ಅದಕ್ಕೊಂದು ಇಚ್ಛೆ ಆಯಿತು. ಅದಕ್ಕೆ ಶಿವನಲ್ಲಿ
ಜಗತ್ತನ್ನು ಸೃಷ್ಟಿಸುವ ಇಚ್ಛೆಯಾದೊಡನೆ ಅವನಲ್ಲಿ ಅವಿನಾಭಾವ ರೂಪದಿಂದ ಇರುವ ವಿಮರ್ಶಾ ಶಕ್ತಿಯು ಪರಶಿವನ ಸ್ವರೂಪಕ್ಕೆ ಸಮಾನವಾದ ಸಚ್ಚಿದಾನಂದ ಸ್ವರೂಪವನ್ನು ತಾಳಿ. ನೋಡ್ರಿ, ಸಚ್ಚಿದಾನಂದ ಅಂತ ನೀವು ಪರಶಿವನಿಗೆ ಅಂತಿರಲ್ಲ, ಇಲ್ಲ, ಆ ವಿಮರ್ಶಾ ಶಕ್ತಿನೇ ಸಚ್ಚಿದಾನಂದ. ವಿಮರ್ಶಾ ಶಕ್ತಿಯು ಪರಶಿವನ ಸ್ವರೂಪಕ್ಕೆ ಸಮಾನವಾದ ಸಚ್ಚಿದಾನಂದ ಸ್ವರೂಪವನ್ನು ತಾಳಿ ವಿಭಾಗ ಪರಾಮರ್ಶೆ ದಶೆಯಿಂದ ಸಮಸ್ತ ಪ್ರಪಂಚದ ಉತ್ಪತ್ತಿಗೆ ಉಪಾದಾನ ಕಾರಣೀಭೂತಳಾದಳು. ಇಡೀ ಪ್ರಪಂಚ ಬ್ರಹ್ಮಾಂಡಕ್ಕ ಆಕೆಯೇನಾದಳು? ಉಪಾದಾನ ಕಾರಣೀಭೂತಳಾದಳು. ನಾಸತೋ ವಿದ್ಯತೆ ಭಾವಃ ಎಂಬ ಉಕ್ತಿಯಂತೆ ಸೃಷ್ಟಿ ಪೂರ್ವದಲ್ಲಿ ಈ ಜಗತ್ತು ಪರಶಿವನಲ್ಲಿ ಅವಿನಾಭಾವ ಸಂಬಂಧದಿಂದ ಇರುವ ವಿಮರ್ಶಾ ಶಕ್ತಿಯಲ್ಲಿ ಲೀನವಾಗಿರುತ್ತದೆ. ಯಾವುದು? ಜಗತ್ತು ಆ ವಿಮರ್ಶಾ ಶಕ್ತಿಯೊಳಗೆ ಲೀನವಾಗಿರುತ್ತದೆ. ಆ ಸಮಯದಲ್ಲಿ ಮಯೂರಾಂಡ ರಸನ್ಯಾಯದಂತೆ, ಅಂದ್ರೆ ನವಿಲಿನ ತತ್ತಿಯಲ್ಲಿ ರಸವು ಒಂದೇ ಬಗೆಯಾಗಿ ತೋರಿದರೂ ಆ ಪಕ್ಷಿಯ ಕಾಲು, ರೆಕ್ಕೆ ಮುಂತಾದ ಅವಯವಗಳು ಆ ಒಂದು ತತ್ತಿಯ ರಸದೊಳಗ ಅಡಗಿರುವಂತೆ ಈ ವಿಮರ್ಶಾ ಶಕ್ತಿಯಲ್ಲಿ ಈ ಜಗತ್ತು ಜ್ಞಾನೇಂದ್ರಿಯಕ್ಕಾಗಲಿ ಕರ್ಮೇಂದ್ರಿಯಕ್ಕಾಗಲಿ ಗೋಚರವಾಗದ ಹಾಗೆ ಅಡಗಿಕೊಂಡಿರುತ್ತದೆ. ಅದು ವಿಮರ್ಶಾ ಶಕ್ತಿ ಒಳಗ ಅಡಕೊಂಡಿರ್ತದೆ. ವಿಮರ್ಶಾ ಶಕ್ತಿ ಎಲ್ಲಿರ್ತದ? ಪರಶಿವನೊಳಗಿರ್ತದೆ. ಅದು ಅಡಗಿರ್ತದ. ಶಿವನ ಇಚ್ಛೆಯಿಂದ ಬಹಿರ್ಪ್ರಕಟವಾಗಿ ಸೃಷ್ಟಿಗೊಳ್ಳುವಾಗ ಒಂದು ಮರದಲ್ಲಿ ಎಲೆ, ಹೂವು, ಕಾಯಿ ಮೊದಲಾದವುಗಳು ಹುಟ್ಟಿ ಬೇರೆ ಬೇರೆಯಾಗಿ ತೋರುವಂತೆ ಜಗತ್ತು ವಿಭಿನ್ನವಾಗಿ ತೋರುತ್ತದೆ. ಒಂದು ಬೀಜ ಗಿಡ ಆಗಿ ನಾನಾ ರೀತಿ, ಒಂದೇ ಬೀಜ, ಅದರೊಳಗ ಎಲೆ, ಹೂವು, ಕಾಯಿ ಮುಂತಾದವುಗಳು ಹುಟ್ಟಿ ಏನಾಗ್ತದ? ನಾನಾ ರೀತಿಯಾದಂತ ಒಂದು ಗಿಡ ಆಗಿ ಹೆಂಗೆ ತೋರ್ತದ ಹಂಗ ಜಗತ್ತು ವಿಭಿನ್ನವಾಗಿ ತೋರುತ್ತದೆ. ವಸ್ತುತಃ ಗಿಡದಲ್ಲಿಯ ಎಲೆ, ಹೂವು, ಕಾಯಿಗಳು ಗಿಡದ ಸ್ವರೂಪವೇ ಆಗಿರುತ್ತವೆ. ಗಿಡದ ಸ್ವರೂಪನೇ ಇರ್ತಾವ. ಈ ಭಿನ್ನವಾಗಿ ತೋರುವ ಜಗತ್ತಾದರೂ ಏನದ? ಶಕ್ತಿ ಸ್ವರೂಪವೇ. ಯಾವ ಶಕ್ತಿ? ವಿಮರ್ಶಾ ಶಕ್ತಿ ಸ್ವರೂಪನೇ ಇರ್ತವೆ. ಹೀಗೆ ಶಕ್ತಿ ಹಾಗೂ ಜಗತ್ತುಗಳಲ್ಲಿ ಭೇದ ಭಾವ ಸಂಬಂಧ ಇದೆ. ಭೇದ ಭಾವ ಸಂಬಂಧ ಇದೆ. ಆಮೆಯ ಪ್ರಸಾರಗೊಂಡು ತನ್ನ ಅವಯವಗಳನ್ನು ಸಂಕೋಚಿಸಿಗೊಳ್ಳುವಂತೆ ಈ ಶಕ್ತಿಯು ಜಗತ್ ಸಂಹಾರ ದಿಶೆಯಲ್ಲಿ ಪ್ರಪಂಚವನ್ನು ತನ್ನಲ್ಲಿ ಲೀನಗೊಳಿಸಿಕೊಂಡು ತಾನು ಆ ಪರಶಿವನಲ್ಲಿ ಲೀನವಾಗುತ್ತದೆ. ಹೀಗೆ ವೀರಶೈವ ಸಿದ್ಧಾಂತದಲ್ಲಿ ಶಕ್ತಿಯ ವಿಕಾಸದಿಂದ ಸೃಷ್ಟಿ ಮತ್ತು ಶಕ್ತಿಯ ಸಂಕೋಚದಿಂದ ಸಂಹಾರ ಈ ಕ್ರಿಯೆಗಳು ನಡೆಯುತ್ತವೆ. ಶಕ್ತಿ ವಿಕಾಸ ಆಯಿತು ಅಂದ್ರೆ ಸೃಷ್ಟಿ ಕೆಲಸ ಚಾಲು ಆಗ್ತದ. ಅದು ಸಂಕೋಚ ಆಯ್ತು ಅಂತಂದ್ರೆ ಸಂಹಾರ ಅಂದ್ರೆ ಪ್ರಳಯ ಆಗ್ತದ ಅಂಥೇಳಿ ವಸ್ತು ಹೆಂಗದಪ್ಪ ಅನ್ನೋದು ವಸ್ತುವಿನ ಒಂದಿಷ್ಟು ಗುಣಗಳನ್ನ ಇಲ್ಲಿ ಗುಣಗಾನ ಮಾಡ್ಯಾರ. ಪರಮಾತ್ಮ ಹೆಂಗದನಂತೇಳಿ ನಾನಾ ರೀತಿ ಶಬ್ದ ಅರ್ಥಗಳನ್ನು ಬಳಸಿ ಪರಮಾತ್ಮನನ್ನ ಪ್ರಶಂಸೆ ಮಾಡ್ಯಾರ ಇಲ್ಲಿ. ಇನ್ನು ಮುಂದೇನದ? ಸೃಷ್ಟಿಯ ಕ್ರಮ. ಜಗತ್ತು ಹೆಂಗ ಸೃಷ್ಟಿ ಆಯ್ತು? ಈಗ ಸೃಷ್ಟಿ ಮಾಡಬೇಕು ಅಂತ ಪರಶಿವನಿಗೆ ಇಚ್ಛೆ ಆಗಿ ಅವನೇನಾಗ್ಯಾನ? ನೆಲದೊಳಗೆ ಹಾಕಿದ ಒಂದು ಕಾಳು ಗಿಡ ಆಗುವುದಕ್ಕಿಂತ ಮೊದಲು ಯಾವ ರೀತಿ ಅದು ಉಬ್ಬಿಕೊಂಡಿರ್ತದ ನೆನೆ ಹಾಕಿದ ಕಾಳು, ಹಂಗೇನಾಗ್ಯದ ಈಗ ಪರಶಿವ ಉಬ್ಬಿಕೊಂಡು ಬಿಟ್ಟಾನ. ಮುಂದೆ ಸೃಷ್ಟಿಯ ನಿರೂಪಣೆ ಹೆಂಗ ಅನ್ನೋದು ಮತ್ತೆ ನಾಳೆ ಹೇಳೋಣ. ಒಟ್ಟು ಪರಮಾತ್ಮನ ಒಂದು ಗುಣಗಾನ
ಮಾಡ್ತಾ ಇದ್ದಾರೆ. ಈ ಸೃಷ್ಟಿಯ ಕ್ರಮ ಅನ್ನೋದು ಹೆಂಗ ಸೃಷ್ಟಿ ನಿರೂಪಣೆ ಆಯ್ತು ಅನ್ನೋದೆಲ್ಲ ನೀಟಾಗಿ ಹೇಳ್ತಾರ. ಪಾಠ ಮಿಸ್ ಮಾಡಬೇಡ್ರಿ. ಇದೇನು ಸೃಷ್ಟಿಯ ಕ್ರಮ ನಿರೂಪಣೆ ನಾಳೆ ಸ್ಟಡಿ ಮಾಡೋಣ. ಸಂಜೆ ಪಾಠಕ್ಕೆ ನಾಳೆಗೆ ಬರ್ರಿ. ಸೃಷ್ಟಿ ಹೆಂಗಾಯ್ತು, ಜಗತ್ತು ಹೆಂಗ್ ಸೃಷ್ಟಿ ಆಯ್ತು ಅಂತ ಕೇಳಿದ್ರೆ ಹೇಳಕ್ ಬರ್ಬೇಕಲ್ಲ. ಬ್ರಹ್ಮಜ್ಞಾನಿಗಳಂತ ನಿಮಗೆ ಕರೆದು ಮರ್ಯಾದೆ ಕೊಟ್ರ ಈ ಜಗತ್ತಂದ್ರೆ ಏನು, ಜಗತ್ತು ಹೆಂಗ್ ಸೃಷ್ಟಿ ಆಯ್ತು ಅಂತಂದ್ರ ಒಂದೇನಾರ ಹೇಳ್ಬೇಕು. ಮಿಥ್ಯಾ ಜಗತ್ತ, ಅದು ಸೃಷ್ಟಿನೂ ಮಿಥ್ಯ, ಸ್ಥಿತಿನೂ ಮಿಥ್ಯ, ಲಯನೂ ಮಿಥ್ಯ. ಆದ್ರೂ ಇದು ಜಗತ್ತು ಸೃಷ್ಟಿ ಆದಂಗೆ ತೋರ್ತದಲ್ಲ, ಇದು ಹೆಂಗಾಯ್ತು ಅನ್ನೋದಕ್ಕೆ ಹೇಳ್ತಾರ ಮುಂದೆ. ಮತ್ತೇನ್ರಿ ಡೌಟ್ ಇದ್ರೆ ಕೇಳ್ರಿ. ಏನು ಇಲ್ಲ ಅಂತಂದ್ರೆ ಶಿವಾಯ. ಮುಗಿಸ್ಬಿಡ. ಮುಗಿಸ್ರಿ. ಮುಗಿತ್ರಿ. ಯಾಕಿದು ಬಂದ್ ಆಗ್ಲಕತ್ತದ? ಮತ್ತೆ ಮ್ಯೂಟ್ ಆಗ್ಲಕತ್ತದ ತಾನೇ. 2 ಸಾರಿ ಆಯ್ತು ನೋಡ್ರಿ ಮ್ಯೂಟ್. ಈಗ ಕೇಳಿಸ್ತದಲ್ರಿ? ಈಗ ಅದು ಯಾಕೋ ಮ್ಯೂಟ್ ಆಗಿಬಿಟ್ಟು. ಅದು ಬುಕ್ ಭಯಂಕರ ದಪ್ಪದರಿ. ಇದು ಸಿದ್ಧಾಂತ ಶಿಖಾಮಣಿ. ಅದು ಯಾಕಡೆ ಟಚ್ ಆಗಿಬಿಡ್ತದ ಲ್ಯಾಪ್ಟಾಪ್ನಾಗ ಬಟನ್ನಿಗೆ, ಅದು ಮ್ಯೂಟ್ ಆಗಿಬಿಡ್ತದೆ. ಸುಮ್ ಹಗುರ ಸಣ್ಣ ಇದ್ರೆ ಏನಾರ ಮಾಡೋದು. ಎಂತ ಪರಿ ಮಾಡಿಟ್ಟಾರ. ಮತ್ತೇನ್ರಿ ಡೌಟ್ ಇದೆ ಕೇಳ್ರಿ. ಏನ್ರಿ ಚರ್ಚೆ ಮಾಡೋದಿದ್ರ ವಸ್ತು ಹೆಂಗದ ಅನ್ನೋದ್ರ ಬಗ್ಗೆ, ಆ ಪರಶಿವ ವಸ್ತುವಿನ ಬಗ್ಗೆ ಲಕ್ಷಣಗಳನ್ನು ಹೇಳ್ಕೊಂಡು ಬಂದಾರ. ನಿಮ್ಗೇನ್ರಿ ತಿಳಿದಿಲ್ಲ ಅಂತಂದ್ರೆ ಪ್ರಶ್ನೆಗಳು ಕೇಳ್ರಿ. ತಿಳಿದಿತ್ತು ಅಂತಂದ್ರೆ ಸಂಕ್ಷಿಪ್ತ ಮಂಗಳಾರತಿ ಮಾಡಿ ಪಾಠ ಮುಗಿಸಿಬಿಡ್ರಿ, ಮಲ್ಕೊಂಡ್ಬಿಡೋದೆಲ್ಲ. ಎಲ್ಲರಿಗೂ ಶರಣಾರ್ಥಿಗಳು.